ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯರ ಶಿಷ್ಯರ ಪರಂಪರೆಯನ್ನು ನೋಡಿದ್ವಿ. ಯಾರ್ಯಾರಿಗೆ ಸನ್ಯಾಸವನ್ನು ಕೊಟ್ಟರು ಮತ್ತು 21 ಜನ ಆಚಾರ್ಯರನ್ನು ಹೇಗೆ ಅವರ ಒಂದು ಇದನ್ನು ಖಂಡಿಸಿ ಇವರು ಬೇರೆ ಒಂದು ಚಿಂತನೆಗೆ ಗುರಿ ಮಾಡಿದ್ರು. ಎಲ್ಲ ವಿಚಾರಗಳನ್ನು ವೇದಗಳಿಗೆ ಭಗವತ್ಪರ ಅರ್ಥವಿದೆ ಅಂಥೇಳಿ, ಹಾಗೂ ತ್ರಿವಿಕ್ರಮ ಪಂಡಿತರು ಹೇಗೆ ಅವರ ಶಿಷ್ಯರಾದರು. ಆದಮೇಲೆ ತತ್ವದೀಪಿಕಾ ಅನ್ನುವಂಥ ಸಾಟಿ ಇಲ್ಲದ ಒಂದು ಟೀಕೆಯನ್ನು ಬರೆದರು ಬ್ರಹ್ಮಸೂತ್ರ ಭಾಷ್ಯಕ್ಕೆ. ಅಲ್ಲಿಂದ ಮುಂದೆ ಚಾತುರ್ಮಾಸ್ಯಕ್ಕೆ ಕಾಸರಗೋಡಿನಲ್ಲಿ ಮುಗಿಸಿ ಮರಳಿದಾಗ ಆಚಾರ್ಯ ಮಧ್ವರು ಪಾಜಕಕ್ಕೆ ಬಂದರು. ಅಲ್ಲಿ ಅವರ ತಮ್ಮ ವಿರಕ್ತಿಯಿಂದ ಕಾದು ನಿಂತ ಸನ್ಯಾಸಿಯಾದ ಅವರ ತಮ್ಮನಿಗೆ ಅವರು ದೀಕ್ಷೆಯನ್ನು ಕೊಟ್ಟರು, ವಿಷ್ಣು ತೀರ್ಥರು ಅಂಥೇಳಿ. ಅಲ್ಲಿವರೆಗೂ ನೋಡಿದ್ವಿ. ಅಲ್ಲಿಂದ ಮುಂದೆ ಬೆಳೆದು ಬಂದ ಪರಂಪರೆ ನೋಡೋಣ. ಆಚಾರ್ಯರ ಸನ್ಯಾಸಿ ಶಿಷ್ಯರು ಮತ್ತು ಗೃಹಸ್ಥ ಶಿಷ್ಯರು ಈ ಪರಂಪರೆಯನ್ನು ನಿಷ್ಠೆಯಿಂದ ಮುಂದುವರಿಸಿದ್ರು. ತಮ್ಮ ತಪಸ್ಸಿನ ಪಾಂಡಿತ್ಯದ ನೆರೆದೆ ಬೆಳೆಸಿದ್ರು. ಅವರು 100 ಶಾಸ್ತ್ರಗ್ರಂಥಗಳ ರಚನೆ ಆದವು. ಅಲ್ಲಿಂದ ಮುಂದೆ ಈ ಪರಂಪರೆ ಗ್ರಂಥಕಾರರಲ್ಲಿ ಅತ್ಯಂತ ಮುಖ್ಯರಾದ ಕೆಲವರು ಸುಮಾರಾಗಿ ಕಾಲಾನುಕ್ರಮದಂತೆ ಹೆಂಗೆ ಗುರುತಿಸ್ಬೋದು ಅಂದರೆ, ಶ್ರೀ ವಿಷ್ಣು ತೀರ್ಥರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯ. ಇವರು ಸನ್ಯಾಸಿ ಅಲ್ಲ, ಆದರೆ ಶಿಷ್ಯರದ ಬಗ್ಗೆ ಮಾತ್ರ ಮಾತಾಡ್ತಿರೋದು ನಾವು. ನಾರಾಯಣ ಪಂಡಿತಾಚಾರ್ಯ ಇವರು ತ್ರಿವಿಕ್ರಮ ಪಂಡಿತರ ಮಗ, ಮಧ್ವವಿಜಯದ ಲೇಖಕರು, ಅವರೇ ಬರೆದಿರುವಂಥದ್ದು. ವಾಮನ ಪಂಡಿತರು ನಾರಾಯಣ ಪಂಡಿತರ ಮಗ ಅವರು. ಹಾಗೆ ತ್ರಿವಿಕ್ರಮಾರ್ಯ ದಾಸ ಅಂತ ಹೇಳ್ತಾರೆ ಅವ್ರನ್ನ. ಜಯತೀರ್ಥರು, ವಿಜಯಧ್ವಜರು, ಹಾಗೂ ವಿಷ್ಣುದಾಸಾಚಾರ್ಯ, ವ್ಯಾಸತೀರ್ಥ, ವಾದಿರಾಜ, ವಿಜಯೇಂದ್ರ ತೀರ್ಥ, ರಾಘವೇಂದ್ರ ಸ್ವಾಮಿಗಳು, ಯದುಪತಿ ಆಚಾರ್ಯರು ಮತ್ತು ಇನ್ನಿತರರಾದರು. ಆಚಾರ್ಯರು ಮಠ ಸಂಸ್ಥಾನವನ್ನು ಕಟ್ಟಿದವರಲ್ಲ ಎಂದಿಗೂ. ನಾ ಹೇಳಿದ್ದೆ ಇದನ್ನು. ಅವರು ತಮ್ಮ ಸನ್ಯಾಸಿ ಶಿಷ್ಯರಿಗೆ ನೀಡಿದ ಆಸ್ತಿ ಅಂದರೆ ದೇವರ ಪೆಟ್ಟಿಗೆ, ದಂಡ, ಜೋಳಿಗೆ, ಇಷ್ಟು ಮಾತ್ರ. ಯಾರಿಗೂ ಮಠ ಕಟ್ಟಿ ಅಂತ ಹೇಳಲಿಲ್ಲ ಆಚಾರ್ಯರು. ಶಿಷ್ಯ ಸಂಪತ್ತು ಬೆಳೆದಂತೆ ಮಠಗಳು ರೂಪುಗೊಂಡವು. ಈಗಿರುವ ಮಾಧ್ವ ಮಠಗಳೆಲ್ಲ ಒಂದು ಸ್ಥೂಲವಾದ ಪರಿಚಯ ಯಾವುದಪ್ಪ ಅಂದರೆ, ಕೃಷ್ಣನ ಆರಾಧನೆ ಹೊಣೆ ಹೊತ್ತ ಉಡುಪಿಯಲ್ಲಿ ರೂಪುಗೊಂಡ ಮಠಗಳು 8. ಪಲಿಮಾರು ಮಠ, ಅದು ಅನುಕ್ರಮವಾಗಿ ನಡೆದು ಬಂದ 2 ಮಠಗಳು. ಒಂದೊಂದು ದ್ವಂದ್ವ. ಅದು ಒಂದು ಮಠದಲ್ಲಿ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದೆ ಸ್ವಾಮಿಗಳು ವೃಂದಾವನಸ್ಥರಾದರೆ ನೇಮಿಸದೆ, ಆ ಮಠಕ್ಕೆ ಹಕ್ಕು ಉತ್ತರಾಧಿಕಾರಿಯನ್ನು ನೇಮಿಸುವ ಹೊಣೆ ದ್ವಂದ್ವ ಮಠದ ಸ್ವಾಮಿಗಳಿಗಿರುತ್ತೆ. ಅದೇ ತರಹನೇ ಪಲಿಮಾರು ಮಠಕ್ಕಾಯಿತು. ವಿದ್ಯಾಮಾನ್ಯರು ಅದಮಾರು ಮಠದ ಸ್ವಾಮಿಗಳಿಲ್ಲದಾದಾಗ ಅದಮಾರು ಮಠವನ್ನು ಅವರೇ ಇಟ್ಕೊಂಡಿದ್ರು ಮತ್ತು ಪಲಿಮಾರನ್ನು ಅವರೇ ಇಟ್ಕೊಂಡಿದ್ರು. ಆ ನಂತರ ಹೊಸ ಸ್ವಾಮಿಗಳಿಗೆ ಪಟ್ಟಾಭಿಷೇಕ ಆದಮೇಲೆ ಅದನ್ನು ಅವರಿಗೆ ಬಿಟ್ಕೊಟ್ರು. ಹಾಗಾಗಿ ಪಲಿಮಾರು ಮಠ ಮೊದಲನೇದು, 2ನೇದು ಅದಮಾರು ಮಠ, ಕೃಷ್ಣಾಪುರ ಮಠ 3ನೇದು, 4ನೇದು ಕುತ್ತಿಗೆ ಮಠ, 5ನೇದು ಶಿರೂರು ಮಠ, 6ನೇದು ಸೋದೆ ಮಠ, 7 ಕಾಣಿಯೂರು ಮಠ, 8 ಪೇಜಾವರ ಮಠ. ಇದೇ ಕ್ರಮದಲ್ಲೇ ಈಗ ಪರ್ಯಾಯ ಆಗ್ತಾ ಇರೋದು ಕೂಡ. ಮಠಗಳಿಗೆ ಮೂಲತಃ ದತ್ತಿಯಾಗಿ ಬಂದ ಆಸ್ತಿ ಇರುವ ಹಳ್ಳಿಯ ಹೆಸರಿನಲ್ಲೇ ಈ ಒಂದು ಮಠಗಳ ಸ್ಥಾಪನೆ ಆಯಿತು. ಪಲಿಮಾರು ಮಠ ಪಲಿಮಾರಲ್ಲಿ ಪಡೆದಂದಿಂದ ಅದೇ ಪಲಿಮಾರು ಮಠ ಅಂತ ಆಯಿತು. ಹಾಗೆ ಆ ಗ್ರಾಮ ಉಡುಪಿ ಜಿಲ್ಲೆಯಲ್ಲೇ ಇದೆ. ಮುಂದೆ ವಾದಿರಾಜರ ಕಾಲದಲ್ಲಿ ಉತ್ತರ ಕನ್ನಡದ ಸೋದೆಯಲ್ಲಿ ಮಠ ಸ್ಥಾಪನೆ ಆದ ಮೇಲೆ ಅದು ಸೋದೆ ಮಠ ಅಂತ ಆಯಿತು. ಅದು ವಾದಿರಾಜರು ಮೊದಲು ಇದು ಯಾವಾಗಲೂ ಎಲ್ಲರೂ 2 ವರ್ಷಕ್ಕೆ ಮಾಡ್ತಾ ಇದ್ರು. ಎಲ್ಲರೂ 2 ತಿಂಗಳಿಗೆ ಕೃಷ್ಣನ ಪೂಜೆ ಮಾಡ್ತಿದ್ರು. ಪರ್ಯಾಯ ಎವ್ರಿ 2 ಮಂತ್ಸ್ ಆಗ್ತಾ ಇತ್ತು. ಅದು ಸಂಚಾರಕ್ಕೆಲ್ಲ ತೊಂದರೆ ಆಗತ್ತೆ, 14 ತಿಂಗಳಿಗೊಮ್ಮೆ ಪರ್ಯಾಯ ಬಂದುಬಿಟ್ರೆ ಕಷ್ಟ ಆಗತ್ತೆ ಅಂಥೇಳಿ ವಾದಿರಾಜರ ಕಾಲದಲ್ಲಿ ಇದನ್ನು ತಿದ್ದುಪಡಿ ಮಾಡಿ 2 ವರ್ಷಕ್ಕೊಮ್ಮೆ ಒಂದ್ಸತಿ ಮಾಡಬೇಕು ಅಂತೇಳಿ 2 ವರ್ಷ ಒಬ್ಬರು ಮಾಡಬೇಕು, ಮತ್ತೆ ಅವ್ರಿಗೆ ಬರೋಕ್ಕೆ 14 ವರ್ಷ ಆಗುತ್ತೆ ಪರ್ಯಾಯ ಅಂತ ಮಾಡಿದ್ರು. ಇವತ್ತಿಗೂ ಅದೇ ನಡ್ಕೊಂಬಂದಿದೆ. ಹಾಗಾಗಿ ಇಲ್ಲಿ ಅನುಕ್ರಮವಾಗಿ ಬಂದಿರುವಂಥದ್ದು ಮಠಗಳಿಗೆ ಮೂಲತಃ ದತ್ತಿಯಾಗಿ ಬಂದು ಈ ಗ್ರಾಮ ಉಡುಪಿ ಜಿಲ್ಲೆಯಲ್ಲಿದೆ. ಇದೆಲ್ಲ ಈ ಅನುಕ್ರಮವಾಗಿ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು ಮತ್ತು ಅಕ್ಷೋಭ್ಯ ತೀರ್ಥರಿಂದ ಬೆಳೆದು ಬಂದ ಕರ್ನಾಟಕ ಮಠಗಳು 8. ಮೊದಲನೇದು ಉತ್ತರಾದಿ ಮಠ, ಅದಾದ ಮೇಲಿಂದ ಸೋಸ್ಲೆ ವ್ಯಾಸರಾಜ ಮಠ, ಅದಾದಮೇಲೆ ಕುಂದಾಪುರ ವ್ಯಾಸರಾಜ ಮಠ, ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಮಠ, ಮುಳುಬಾಗಿಲು ಮಠ, ಮಜ್ಜಿಗೆಹಳ್ಳಿ ಮಠ, ಕೂಡ್ಲಿ ಮಠ ಮತ್ತು ಬಾಳಗಾರು ಮಠ. ಈ ಥರ ಒಂದು ಪದ್ಮನಾಭ ತೀರ್ಥರ ಇನ್ನೊಂದು ಕವಲು ಮುಳುಬಾಗಲು ಮಠವಾಯಿತು. ದಾಸ ಸಾಹಿತ್ಯದ ಮೂಲ ಪ್ರವರ್ತಕರಲ್ಲಿ ಒಬ್ಬರಾದಂತಹ ವ್ಯಾಸತೀರ್ಥರು ವಿದ್ಯಾಗುರುಗಳು ಆದ ಶ್ರೀಪಾದರಾಜರು, ಅವರ ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ ತೀರ್ಥ ಅಂಥೇಳಿ. ಈ ಮಠದ ಪರಂಪರೆಯಲ್ಲಿ ಬೆಳೆದು ಬಂದ ಮಹಾನ್ಯತಿಗಳು ಇವರು. ಮಾಧವ ತೀರ್ಥರ ಇನ್ನೊಂದು ಕವಲು ಮಜ್ಜಿಗೆಹಳ್ಳಿ ಮಠವನ್ನು ಸ್ಥಾಪಿಸಿ ಬೆಳೆದು ಬಂತದಲ್ಲಿಂದ ಮುಂದೆ. ಹಾಗಾಗಿ ಅಕ್ಷೋಭ್ಯ ತೀರ್ಥರಿಂದ 2 ಕವಲು ಬೆಳೆದು ಕೂಡ್ಲಿ ಮತ್ತು ಬಾಳಗಾರ ಮಠ ಆಯಿತು. ಹೀಗೆ ಇನ್ನು ತೌಳ ಮಂಡಲದಲ್ಲಿ ಇನ್ನೂ 4 ಮಠಗಳಿವೆ. ಅದು ಯಾವುದಪ್ಪ ಅಂದರೆ ಸುಬ್ರಹ್ಮಣ್ಯ ಮಠ, ಭಂಡಾರಕೇರಿ ಮಠ, ಭೀಮನಕಟ್ಟೆ ಮಠ ಮತ್ತು ಚಿತ್ರಾಪುರ ಮಠ.
ಸುಬ್ರಹ್ಮಣ್ಯ ಮಠದ ವಿಷ್ಣು ತೀರ್ಥರ ಪರಂಪರೆಯಿಂದಲೇ ಬೆಳೆದು ಬಂದದ್ದು. ಅವರ ತಮ್ಮನಾದಂಥವರು ಆಚಾರ್ಯರ ನ್ಯಾಸ ಗುರುಗಳಾದ ಅಚ್ಯುತ ಪ್ರಜ್ಞರ ಶಿಷ್ಯಂ ಪರಂಪರೆಯೇ ಭಂಡಾರಕೇರಿ ಮಠ ಆಯಿತು. ಮತ್ತು ಭೀಮನಕಟ್ಟೆ ಮಠಗಳಲ್ಲಿ 2 ಕವಲಾಗಿ ಬೆಳೆದು ಬಂತು. ಒಂದು ಹೇಳ್ತಾರೆ, ಒಂದು ಭಂಡಾರಕೇರಿ ಉಡುಪಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಉತ್ತರದಲ್ಲಿ ಬಾರಕೂರು ಅಂತಿದೆ, ಅಲ್ಲಿ ಭೀಮನಕಟ್ಟೆ, ಅದು ಭೀಮಕಟ್ಟೆ ಮಠ ಆಯಿತು. ತೌಳಪೀಠವೇ ಅದು ಅದರ ಮೂಲ ಮಠ, ತೀರ್ಥಹಳ್ಳಿ ಸಮೀಪದಲ್ಲಿರುವ ಭೀಮನಕಟ್ಟೆ ಅನ್ನುವುದಲ್ಲಿದೆ ಅದು. ಇನ್ನು ನೆಕ್ಸ್ಟ್ 2ನೇದು ಚಿತ್ರಾಪುರ ಮಠ, ಪೇಜಾವರ ಮಠದ ಕವಲು ಎಂದು ಐತಿಹ್ಯ ಇದೆ. ಅದಕ್ಕೆ ಪುರಾವೆ ಅಷ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನು ಪರಿಗಣಿಸ್ಬೋದು. ಈ ಮಠ ಉಡುಪಿ ಮಂಗಳೂರು ಹೆದ್ದಾರಿಯಲ್ಲಿ ಇರುವಂಥ, ಉಡುಪಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಚಿತ್ರಾಪುರ ಮಠ ಇದೆ. ಮಾಧ್ವ ಸಮಾಜದನ್ನು ಬೆಳಗಿದಂಥ ಇನ್ನೊಬ್ಬ ಇದು ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣರ ಮಠ, ಒಂದು ಕಾಶಿ ಮಠ, ಇನ್ನೊಂದು ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಅಂಥೇಳಿ. ಈ ಮಂಗಳೂರು ಕಡೆಯಲ್ಲಿರೋವಂಥವರೆಲ್ಲ ಈ ನಾಯಕ್ ಸುಪೈ ಅಂಥವರೆಲ್ಲ ಈ ಕಾಶಿ ಮಠದ ಶಿಷ್ಯರವರು. ಹಾಗಾಗಿ ಗೋಕರ್ಣ ಮಠದ ಮೂಲ ಸ್ಥಾಪನೆ ಗೋಕರ್ಣದಲ್ಲಿ ಆಯಿತು. ಅನಂತರ ಈ ಪರಂಪರೆಯವರು ಗೋವಾದಲ್ಲಿ ಒಂದು ಪರ್ತಗಾಳಿಯಲ್ಲಿ ಮಠವನ್ನು ಸ್ಥಾಪನೆ ಮಾಡಿಕೊಂಡ್ರು. ಇದಿಷ್ಟು ಮಠಗಳ ಬಗ್ಗೆ. ಆದರೆ ಇನ್ನೆರಡು ಉತ್ತರ ಭಾರತದ ಮಠಗಳಿವೆ, ಮಾಧ್ವ ಮಠಗಳು. ಅದ್ಯಾವುದಪ್ಪ ಅಂದರೆ ಬಂಗಾಲದ ಮಾಧ್ವ ಗೌಡೀಯ ಮಠ ಅಂಥೇಳಿ, ಇನ್ನೊಂದು ಅಂತಾರಾಷ್ಟ್ರೀಯ ಹರೇ ಕೃಷ್ಣ ಮಿಷನ್, ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಹರೇ ಕೃಷ್ಣ ಮಿಷನ್ ಕೂಡ ಮಧ್ವಾಚಾರ್ಯರನ್ನೇ ಫಾಲೋ ಮಾಡೋದವರು. ಅಲ್ಲಿಗೆ ಅವರ ಒಂದು ಶಿಷ್ಯ ಪರಂಪರೆ ಅಥವಾ ಮಠಗಳ ಒಂದು ಪರಂಪರೆ ಮುಗಿಯುತ್ತೆ. ಇನ್ನು ಮುಂದೆ ನಾವು ನೋಡಬೇಕಾಗಿರೋವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಆಚಾರ್ಯರ ಕೃತಿಗಳ ಬಗ್ಗೆ ಅನುಸಂಧಾನ ಮಾಡೋವಂಥದ್ದು. ಇದೇ ಇನ್ನು ಪೂರ್ತಿ ಅವರ ವರ್ಕ್ಸ್ ಬಗ್ಗೆ ಇರುವಂಥದ್ದೇ ಪೂರ್ತಿ. ಸೂತ್ರ ಪ್ರಸ್ಥಾನದ ಮೇಲೆ ಆಚಾರ್ಯರು 4 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಸರ್ವಶಾಸ್ತ್ರ ಸಂಗ್ರಹ ಅಥವಾ ಅಣುಭಾಷ್ಯ, ಬ್ರಹ್ಮಸೂತ್ರ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರಾನುವ್ಯಾಖ್ಯಾನ ನ್ಯಾಯ ವಿವರಣ ಅಂತ ಇನ್ನೊಂದು. ಈ 4. ಇನ್ನು ಗೀತೆ ಮೇಲೆ 2 ಮಾಡಿದ್ದಾರೆ. ಗೀತಾ ಪ್ರಸ್ಥಾನದ ಮೇಲೆ ಅದು ಒಂದು ಭಗವದ್ಗೀತೆ ಭಾಷ್ಯ, ಇನ್ನೊಂದು ಭಗವದ್ಗೀತಾ ತಾತ್ಪರ್ಯ ನಿರ್ಣಯ. ಉಪನಿಷತ್ ಪ್ರಸ್ಥಾನದಲ್ಲಿ ಪ್ರಧಾನವಾದ 10 ಉಪನಿಷತ್ತುಗಳಿಗೆ ಆಚಾರ್ಯರು ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಯಾವುದು ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಯಾವುದು ಆಚಾರ್ಯರು ಕೈಯಲ್ಲಿ ಪೆನ್ ಹಿಡಿದು ಇವತ್ತರೆಗೂ ಬರೆದಿದ್ದಿಲ್ಲ. ಅವರು ಡಿಕ್ಟೇಟ್ ಮಾಡಬೇಕು, ಅವರ ಶಿಷ್ಯರು ಅದನ್ನು ಬರ್ಕೊಂಡು ದಾಖಲೆ ಮಾಡಬೇಕು. ಇದೇ ನಡೆದು ಬಂದ ಪ್ರತೀತಿ ಆಚಾರ್ಯರದ್ದು. ಅವರು ಪೆನ್ ಹಿಡಿದು ಯಾವತ್ತೂ ಏನನ್ನೂ ಬರೀಲಿಲ್ಲ. ಅವರು 79 ವರ್ಷ ಭೂಮಿಯಲ್ಲಿ ಇದ್ದಂಥ ಕಾಲದಲ್ಲಿ. ಅದರಲ್ಲೂ ಒಂದು ವಿಶೇಷ ಏನಪ್ಪ ಅಂದರೆ, ಹೆಚ್ಚಿನ ಮಂದಿ ಐತರೇಯ ಉಪನಿಷತ್ತು 3 ಅಧ್ಯಾಯಗಳು ಮಾತ್ರ ಟೀಕೆ ಬರೆದಿದ್ದರೆ ಬೇರೆ ಆಚಾರ್ಯರು, ಇವರು ಐತರೇಯ ಆರಣ್ಯಕದ ಇಡೀ ಉಪನಿಷತ್ ಕಾಂಡಕ್ಕೆ 9 ಅಧ್ಯಾಯಗಳಿಗೂ ಭಾಷ್ಯ ರಚನೆ ಮಾಡಿದ್ದಾರೆ. ಅದರಿಂದ ಅವರದ್ದು ಉಪನಿಷತ್ ಪ್ರಸ್ಥಾನದಲ್ಲಿ ಯಾವ್ಯಾವ್ದು ಬರುತ್ತೆ ಅವರ ರಚನೆಗಳು ಅಂದರೆ, ಮಹೈತರೋಪನಿಷತ್ ಭಾಷ್ಯ, ಬೃಹದಾಕಾರಣ್ಯೋಪನಿಷತ್ ಭಾಷ್ಯ, ಛಂದೋಗೋಪನಿಷತ್ ಭಾಷ್ಯ, ತೈತ್ರೇಯ ಉಪನಿಷತ್ ಭಾಷ್ಯ, ತಲವಾಕಾರ ಉಪನಿಷತ್ ಭಾಷ್ಯ, ಹಾಗೆ ಕಾಠೋಪನಿಷತ್ ಭಾಷ್ಯ, ಅಥರ್ವಣೋಪನಿಷತ್ ಭಾಷ್ಯ ಅಥವಾ ಮಾಂಡೂಕ ಉಪನಿಷತ್ ಭಾಷ್ಯ ಅಂತಾರೆ ಅದನ್ನು. ಷಟ್ಪ್ರಶ್ನೋಪನಿಷತ್ ಭಾಷ್ಯ, ಇದೊಂದು ವೆರಿ ಇಂಪಾರ್ಟೆಂಟ್. ನಾನು ಇದನ್ನು ತಗೊಳ್ಳೋಣ ಅಂತಿದ್ದೀನಿ ಮುಂದೆ ಪಾಠ ಮಾಡಲಿಕ್ಕೆ. ಯಜ್ಞಮಂತ್ರೋಪನಿಷತ್ ಭಾಷ್ಯ ಅಥವಾ ಈಶಾವಾಸ್ಯೋಪನಿಷತ್ ಅಂತ ಹೇಳ್ತಾರೆ ಅದನ್ನು, ಅದರ ಭಾಷ್ಯ. ಮಾಂಡೂಕ ಉಪನಿಷತ್ ಭಾಷ್ಯ. ಈ 10 ಉಪನಿಷತ್ತುಗಳಿಗೆ ಭಾಷ್ಯ, 9 ಅಧ್ಯಾಯಗಳಿಗೂ ಭಾಷ್ಯವನ್ನು ಬರೆದಿರ್ತಾರೆ. ಮಾಂಡೂಕ ಉಪನಿಷತ್ತಿನ ಮಧ್ಯದಲ್ಲಿ ಬರುವ ಶ್ಲೋಕಗಳನ್ನು ಗೌಡಪಾದರ ಕಾರಿಕೆಗಳೆಂದು ತಪ್ಪಾಗಿ ಭ್ರಮಿಸಲಾಗುತ್ತದೋ. ಆಚಾರ್ಯ ರಾಮಾನುಜರು ಇವು ಉಪನಿಷತ್ತಿನ ಭಾಗವೇ ಎಂದು ಒಪ್ಪಿಕೊಂಡಿದ್ದಾರೆ. ಆಚಾರ್ಯ ಮಧ್ವರಂತೂ ಈ ಮಂತ್ರಗಳಿಗೆ ಭಾಷ್ಯವನ್ನು ರಚಿಸಿ ಈ ತಪ್ಪು ಕಲ್ಪನೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಮಧುಸೂದನ ಸರಸ್ವತಿ, ಬ್ರಹ್ಮಾನಂದ ಸರಸ್ವತಿ ಮುಂತಾದಂಥವರು, ಈ ಹಿರಿಯ ಅದ್ವೈತಿ ವಿದ್ವಾಂಸರು ಇವು ಉಪನಿಷತ್ ತಂತ್ರಗಳೇ ಎಂದು ಒಪ್ಪಿಕೊಂಡಿರುವುದನ್ನು ಇಲ್ಲಿ ಗಮನಿಸಬೇಕಾದಂಥದ್ದು. ಹಾಗಾಗಿ ಬ್ರಹ್ಮಾನಂದ ಸರಸ್ವತಿ ಅಥವಾ ಮಧುಸೂದನ ಸರಸ್ವತಿ ಅವರು ನೋಡಿದ್ವಿ ನಾವು. ಅದ್ವೈತ ಸಿದ್ಧಿಗೆ ಬ್ರಹ್ಮಾನಂದ ಸರಸ್ವತಿ ಅವರು ಬೆಳೆದ ಟೀಕೆ ಗುರುಚಂದ್ರಿಕೆಯಲ್ಲಿ ಬರುವ ಈ ಹೇಳಿಕೆ ಗಮನಾರ್ಹವಾದಂಥದ್ದು. ಮಾಂಡೂಕೋಪನಿಷದ್ ವ್ಯಾಖ್ಯಾರೂಪ ಗೌಡಪಾದಾಚಾರ್ಯ ಗ್ರಂಥಸ್ಥ ಪ್ರಥಮ ಪ್ರಕರಣೋಸ್ಥ ಶ್ಲೋಕೇಭ್ಯ ಶ್ರುತಿತ್ವೇನ ವೈದಿಕ ಪ್ರಸಿದ್ಧೇಭ್ಯ ಅಂತ ಹೇಳಿ. ಹಾಗಾಗಿ ಶ್ರುತಿ ಪ್ರಸ್ಥಾನದಲ್ಲಿ ಋಗ್ವೇದಗಳ 40 ಸೂಕ್ತಗಳಿಗೆ ಅದಾದಮೇಲೆ ಆಧ್ಯಾತ್ಮದ ಅರ್ಥ ಬರೆದು ಮಾರ್ಗದರ್ಶನವನ್ನು ಮಾಡಿದ್ದಲ್ಲದೆ ಆಚಾರ್ಯರು ಐತರೇಯ ಬ್ರಾಹ್ಮಣಗೂ ಕೆಲವು ಖಂಡಗಳಿಗೂ ಅರಣ್ಯಕದ ಮಹಾನಾಮ್ನಿ ಖಂಡಕ್ಕೂ ವ್ಯಾಖ್ಯಾನ ಬರೆದು ಸಂಹಿತಾ ಬ್ರಾಹ್ಮಣ ಅರಣ್ಯಕ ಸಮನ್ವಯದ ದಾರಿಯನ್ನು ತೋರಿಸಿದ್ರು. ನೆಕ್ಸ್ಟ್ ಅದಾದ ಮೇಲಿಂದ ಋಗ್ಭಾಷ್ಯವನ್ನು ರಚನೆ ಮಾಡಿದ್ರು. ಖಂಡಾರ್ಥ ನಿರ್ಣಯ ಅಥವಾ ಕರ್ಮ ನಿರ್ಣಯ ಅದನ್ನು ರಚನೆ ಮಾಡಿದ್ರು. ಹಾಗೆ ಇತಿಹಾಸ ಪುರಾಣಗಳ ಸಮನ್ವಯಕ್ಕಾಗಿ ಮಹಾಭಾರತ ಭಾಗವತಗಳ ಹೃದಯವನ್ನು ತೆರೆದು ತೋರುವ 3 ಕೃತಿಗಳನ್ನು ರಚನೆ ಮಾಡಿದ್ರು. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಇನ್ನೊಂದು ಮಹಾಭಾರತ ತಾತ್ಪರ್ಯ ಅಥವಾ ಯಮಕ ಭಾರತ ಅಂತಾರದನ್ನ, ಮತ್ತೊಂದು ಭಾಗವತ ತಾತ್ಪರ್ಯ ನಿರ್ಣಯ.
ಪ್ರಮಾಣ ಪ್ರಮೇಯ ಅಂದರೆ ಎಪಿಸ್ಟೆಮಾಲಜಿ ಆ್ಯಂಡ್ ಆಂಟಾಲಜಿ ಅಂತಾರೆ ಅದನ್ನು. ಈ ನಿಷ್ಕರ್ಷಗಳಿಗಾಗಿ 9 ಪ್ರಕರಣ ಗ್ರಂಥಗಳನ್ನು ಮಾಡಿದ್ರು. ಮುಂದೆ ವಿಷ್ಣು ತತ್ವ ನಿರ್ಣಯ, ಅದರಲ್ಲಿ ವಾದ ಅಥವಾ ತತ್ವೋದ್ಯೋತ ಅಂತ ಹೇಳಿ ಅದು ಇನ್ನೊಂದು, ಎರಡನೇದು ಮಾಯಾವಾದ ದೂಷಣ ಅಥವಾ ಮಾಯಾವಾದ ಖಂಡನ ಅಂತ ಹೇಳಿ, ಇನ್ನೊಂದು ಉಪಾಧಿ ದೂಷಣ ಅಂತ ಹೇಳಿ ಅಥವಾ ಉಪಾಧಿ ಖಂಡನ ಅಥವಾ ತತ್ವಪ್ರಕಾಶಿಕ ಅಂಥೇಳಿ, ಮಿಥ್ಯಾ ತತ್ವಾನು ದೂಷಣ ಅಂಥೇಳಿ, ನೆಕ್ಸ್ಟು ತತ್ವಸಂಖ್ಯಾನ, ತತ್ವ ವಿವೇಕ, ಪ್ರಮಾಣ ಲಕ್ಷಣ ಮತ್ತು ವಾದ ಲಕ್ಷಣ ಅನ್ನುವಂಥದ್ದನ್ನು ರಚನೆಗಳಾಯಿತು. ಧರ್ಮಶಾಸ್ತ್ರದ ವ್ರತಾನುಷ್ಠಾನಗಳ ಬಗೆಗೆ, ವಾಸ್ತುಶಿಲ್ಪದ ಬಗೆಗೆ, ಮಂತ್ರಗಳ ತಂತ್ರಗಳ ಬಗೆಗೆ, ಗೃಹಸ್ಥರ ಮತ್ತು ಸನ್ಯಾಸಿಗಳ ಆಚಾರ ಧರ್ಮಗಳ ಬಗೆಗೆ ಮಾರ್ಗದರ್ಶನ ಮಾಡುವ 7 ಗ್ರಂಥಗಳನ್ನು ರಚನೆ ಮಾಡಿದ್ರು. ಮುಂದೆ ಅದ್ಯಾವುದು 7 ಅಂದರೆ ಕೃಷ್ಣಾಮೃತ ಮಹಾರ್ಣವ, ತಂತ್ರಸಾರ ಸಂಗ್ರಹ, ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಓಂ ತತ್ಸತ್ ಪ್ರಣವಕಲ್ಪ, ನ್ಯಾಸ ಪದ್ಧತಿ, ತಿಥಿ ನಿರ್ಣಯ. ಓಂ ತತ್ಸತ್ ಪ್ರಣವಕಲ್ಪ ಈಗ ಯತಿ ಪ್ರಣವಕಲ್ಪ ಅನ್ನೋದರಿಂದ ಫೇಮಸ್ ಆಗಿದೆ, ಅದೇನೇ ಅದು. ನ್ಯಾಸ ಪದ್ಧತಿ, ತಿಥಿ ನಿರ್ಣಯ. ಸ್ತೋತ್ರ ಸಾಹಿತ್ಯದಲ್ಲಿ ಒಂದು ಸ್ತುತಿ, ಮತ್ತೊಂದು ಸಂಗೀತಬದ್ಧವಾದ ಹಾಡುಗಬ್ಬಗಳು, ಅದರ ಸಂಕಲನ. ಅದರಲ್ಲಿ ಸ್ತೋತ್ರ ಯಾವುದಪ್ಪ ಅಂತಂದರೆ ನಖಸ್ತುತಿ, ವಾಯುಸ್ತುತಿಗೆ ಮುಂಚೆ ಹೇಳುವಂಥದ್ದು. ಇನ್ಯಾವುದಪ್ಪ ಹಾಡುಗಬ್ಬಗಳು ಅಂದರೆ ದ್ವಾದಶ ಸ್ತೋತ್ರಗಳು 12. ಮತ್ತು ಆಚಾರ್ಯರು ಬಾಲ್ಯದಲ್ಲಿ ಚೆಂಡಾಟವಾಡ್ತಾ ಇದ್ದಂಥ ವೇಳೆಯಲ್ಲಿ ಹೇಳಲಾದ ಒಂದು ಅಪೂರ್ವ ಛಂದಸ್ಸಿನ ಒಂದು ಪುಟ್ಟ ಕೃತಿ ಇದೆ, ಅದನ್ನು ಕಂದಕ ಸ್ತುತಿ ಅಂತ ಕರೀತಾರೆ. ಇವುಗಳಲ್ಲಿ 38 ಗ್ರಂಥಗಳು ಈ ಮೊದಲೇ ಪ್ರಸಿದ್ಧವಾದ ಯತಿಧರ್ಮವನ್ನು ವಿವರಿಸುವ ನ್ಯಾಸ ಪದ್ಧತಿ ಮತ್ತು ತಿಥಿಸ್ಫುಟದ ವಿವರಣೆ ನೀಡುವ ಅಪೂರ್ವ ಗಣಿತ ಗ್ರಂಥವಾದ ತಿಥಿ ನಿರ್ಣಯ, ಇವೆರಡೂ ಕೆಲ ವರ್ಷಗಳ ಹಿಂದೆ ತಾಡವಾಲ ಪುಸ್ತಕ ಸಂಶೋಧನೆ ನಡೆಸುವಾಗ ಮಾತ್ರ ಗುರುಗಳಿಗೆ ಸಿಕ್ಕಂಥವು ಇವು. ಅದರಿಂದ ಅಲ್ಲಿವರೆಗೂ ಬರೀ 38 ಅಂತಲೇ ಇತ್ತು. ಇದೆರಡು ಸಿಕ್ಕಿದ ಮೇಲೆ 40 ಅಂತ ಹೇಳಿ ಭಾವಿಸ್ಬೋದು. ಇದಾದ ಮೇಲೆ ಮುಂದೆ ನೋಡುವಂಥ ಸಿದ್ಧಾಂತದ ಸಾರವನ್ನು ನೋಡ್ತಾ ಹೋಗೋಣ. ಅದನ್ನು ನಾಳೆ ಸಿಕ್ಕಾಗಂತ ನೋಡೋಣ. ಅಲ್ಲಿವರೆಗೂ ಇವತ್ತಿನ ಈ ಒಂದು ಆಚಾರ್ಯ ಮಧ್ವರ ಅವರ ಲೈಫು, ಅವರ ವರ್ಕ್ಸ್ ಬಗ್ಗೆ ಚಿಂತನವನ್ನು ಇಲ್ಲಿಗೆ ಉಪಸಂಹಾರ ಮಾಡಿ, ಇದನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಇದೇ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.